ಇದು ಮೈಲಾರ್ಲಿಂದ ಚಾಕಾಪುರ ಹೋಗ್ಲತ್ತೀವಿ ರೀ ಹಾದಿದಾಗ. ಇದು ಸೋಲಾರ್ ಪ್ಲಾಂಟ್ ಎಷ್ಟು ದೊಡ್ಡ ನೋಡ್ರಿ. ಪೂರ ಎಲ್ತನ ಜೂಮ್ ಮಾಡಿದ್ರೆ ಪೂರ ಸೋಲಾರ್ ಬೆಳೆ ಆಯ್ತಾ. ಇದು ಹೊಸ ಟೋಲ್ನಾಕ ಆಗ್ಯದ ನೋಡ್ರಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗ ಕನ್ಸ್ಟ್ರಕ್ಷನ್ ಮಾಡ್ಲಿತ್ತದು. ಇದು ಗುಲ್ಬರ್ಗ ರೋಡಿಂದ ಹೈವೇ. ಸ್ಕೂಲ್ ಹುಡುಗರೆಲ್ಲ ಬಂದಾರ ನೋಡ್ರಿ, ದರ್ಶನ ಮಾಡ್ಕೊಳಕ್ಕೆ. ಕಮಲಾಪುರ ಸ್ಕೂಲಿಂದ ಬಂದಿರಿ. ಯಾರ್ಯಾರು ಬಂದಿರ್ತಾವ? ಇವರೆಲ್ಲ ನಿಮ್ಮ ದೋಸ್ತರ, ಮೇಡಮ್ ಅವರ. ಹಾಯ್ ಹೇಳ್ರಿ ಎಲ್ಲರೂ. ಮತ್ತೆ ತಮಗೆ ಎಲ್ಲಿ ನಡೆದ್ರಿ? ಹುಮ್ನಾಬಾದ್ ನಡೆದಿರಿ. ನಾವೇ ಹೊಂಟಿಗೆ ಹುಮ್ನಾಬಾದ್ಗೆ. ಎಷ್ಟು ದಿನ ಅದ ತಮ್ಮದು? ಒಂದೇ ದಿನ. ಇವತ್ತು ಮಾತ್ರ ಹುಮ್ನಾಬಾದ್ ಉತ್ಸವ ಮಾಡಿದ್ವಿ. ನಾವೇ ಬರ್ತೇವೆ, ನೀವು ಕಡೆ ಮುಂದೆ ಹೋಗ್ರಿ, ನಾವು ಸೈಕಲ್ ಮೇಲೆ ತೊಗೊಂಡು ಹಳ್ಳು ಬರ್ತೀವಿ. ಹಾಂ, ಬಾಯ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ದೋಸ್ತ ಹೆಸರು ಅಮ್ಮ ತಗೊಂಡಿದ್ದು ಅನ್ಬೇಕು. ತಮ್ಮ ಸೌಂಡ್ ಹೊಂಟಿಲ್ಲ ಥೋಡೆ ಬಂತ. ತಮ್ಮ ಯಾವ ಹೇರ್ ಸ್ಟೈಲ್ ಅದಮ್ಮ ಇದು? ಯಾವ ಹೇರ್ ಸ್ಟೈಲ್ ಅದ? ಹೇರ್ ಸ್ಟೈಲ್ ಯಾವ್ದು? ಹಾಂ, ಗೂಗ್ಲಿ ಹೇರ್ ಸ್ಟೈಲ್ ಅದ. ಎಷ್ಟನೇ ಇದ್ದಿ ತಮ್ಮ? ಒಂದೇ ಇದ್ದಿ. ಎಲ್ಲಿ ಹೋಯ್ತು ಶಾಲೆಗೆ? ವಿಘ್ನೇಶ್ವರ ಶಾಲೆ ಐತಿ. ಇಲ್ಲಿ ಆರತಿ ಎಷ್ಟು ಆಯ್ತು? ಆರತಿ ಮಂಜಾಳಿ. ಊಟ ಊಟ ಸ್ಟಾರ್ಟ್ ಆಯ್ತು.
ಸನ್ರೈಸ್ ಆಗ್ಯದ ನೋಡ್ರಿ. ಈಗ ಹಳ್ಳು ಸೂರಜ್ ಹೊಂಟಾನ. ಇಲ್ಲಿಂದ ನಾವು ಪೂರ ಇಲ್ಲ ಅದ ನೋಡ್ರಿ ಗುಡಿ. ಇಲ್ಲಿಗೆ ಹೋಗ್ಬೇಕಾಯ್ತದ. ಇಲ್ಲಿ ಕಾಣಿಸ್ಲತ್ತಾವ ನಾವು ಭಾಳ ಮಂದಿ ಅವ್ರಿಗೆ. ಇಲ್ಲಿ ಹೋಗೋದು ನಾವು ನೋಡ್ಬೇಕು. ಮಡ್ಡಿ ಮೇಲೆ ಹೋಗೋದು ಇದು ಸ್ಟಾರ್ಟ್ ಆಯ್ತು ನೋಡ್ರಿ ದಾರಿ. ಇದು ಚಾಳಕಾದೇವಿಯ ಸಂಜೀವನಿ ಪರ್ವತ ಅಂತ ಅದ್ರ ಇದಕ್ಕೆ ಹೆಸರು. ಪೈಲೆ ನಾವು ಬರ್ತಿದ್ದೆವು ಇಲ್ಲೆಲ್ಲ. ಇದೆಲ್ಲ ಸಿಮೆಂಟ್ ರೋಡ್ ಇದ್ದಿಲ್ಲ. ಇಲ್ಲೆಲ್ಲ ಹಿಂದೆ ನಾರ್ಮಲ್ ಇತ್ತು ಕೆಂಪು ಮಣ್ಣಿಂದೆ. ಈಗೆಲ್ಲ ಚಂದ ಸಿಮೆಂಟ್ ರೋಡಿಗೆ ಮಾಡಿರಲ್ಲ ರೋಡು ಅಂತನೇ ಅದ. ಅಲ್ಲಿಂದ ಇನ್ನೂ ಚಳಿ ಇರಬೇಕಾಯ್ತದೆ. ಡ್ರೈಸ್ ಭೀ ಆಗ್ಲತ್ತ ನೋಡ್ರಿ ಚಂದ ಚಾಲು ಅದ. ಚಿಡಿಗಳು ಇರ್ಲತ್ತೇವೆ ನೋಡ್ರಿ. ಚಿಡಿಗಳು ಸುಮಾರು ಒಂದು 100 ದಿನಪ್ಲೆ ಕಾಣಿಸ್ತವೆ. ಅಂದ್ರೂ ಚಂದ ಸಿಸ್ಟಮೆಟಿಕ್ ಅವ. ಅಷ್ಟು ಗನೇನು ಹಾರ್ಡ್ ನಡೆದಿಲ್ಲ. ನೋಡ್ಬೋದು ನೀವು ಮುಂದೆ ಹೆಂಗೆ ಅವ ಅಂತೂ ಥೋಡೆ ಸ್ಟೇಟ್ ಅವ ಇಲ್ಲಿಂದು. ಚಂದ ಸಿಮೆಂಟಿನ ಚಂದ ಮಾಡಿಂದವ ಚಿಡಿಗಳು. ಬಟ್ ಅಷ್ಟೇನು ಹಾರ್ಡ್ ಇಲ್ಲ. ಇದು ಇಲ್ಲಿಂದ ಸ್ಟೋರಿ ಶ್ರೀ ರಾಮಾಯಣಕ್ಕೆ ಕನೆಕ್ಟ್ ಅದ. ಅಲ್ಲಿ ಮ್ಯಾಲೆ ಹೋಗಿದ್ಮೇಲೆ ಹೇಳ್ತೀವಿ ನಿಮಗೂ. ಇಲ್ಲಿ ಮ್ಯಾಲೆ ಹೋಗಿದ್ಮೇಲೆ ನೀವು ವ್ಯೂ ನೋಡಿದ್ರೆ ಅಂದ್ರೆ ಶಾಕ್ ಆಯ್ತೀರಿ. ಇದು ಬೀದರ್ ಬಲ್ಲೆ ಅದ. ಬಟ್ ಭಾಳ ಮಂದಿಗೆ ಗೊತ್ತಿಲ್ಲ ಇದು ಪ್ಲೇಸು. ಗಣೇಶನ ವಿಗ್ರಹ ಅದ ನೋಡ್ರಿ. ಎಲ್ಲ ಜಗಲಿ ಫಸ್ಟ್ ಗಣೇಶಂದೇ ಇರ್ತೀವಿ. ಹಂಗೆ ದಮ್ಮೆ ಹೊಂಟಿದ್ರಿ ಮ್ಯಾಲೆ ಬರಸ್ತಾನ. ಇದಾವ ನೋಡ್ರಿ ಮೇನ್ ಗುಡಿ. ಇದು ಯಾವ್ದು ನೋಡ್ರಿ ಎಲ್ಲರಿಗಿಂತ ದೊಡ್ಡ ಮೂರ್ತಿ ಬೀದರ್ದಾಗಿಂದ ಹನುಮಾನ್ ದೇವರು ಗುಡಿ. ಇದು ನೋಡ್ರಿ ಮ್ಯಾಲಿಂದು ಹನುಮಾನ್ ದೇವ್ರದ್ದು ಗುಡಿ ಪರ್ವತ ಮ್ಯಾಲಿಂದು. ಇಲ್ಲಿಂದು ರಾಮಾಯಣ ಸಂಗಟ ಕನೆಕ್ಟೆಡ್ ಅದ ಹಿಸ್ಟ್ರಿ. ಇಲ್ಲಿ ದೇವಿ ಮಂದಿರ ಅದ ನೋಡ್ರಿ ಚಾಳಕೇಶ್ವರಿ ಅಂತ. ಏನು ಬರೀ ಲೊಕೇಶನ್ ಅದ ಅಂತೇಳಿ. ಬೀದರ್ ಜನರು ಬಂದು ಯಾವಾಗಾರ ನೋಡ್ರಿ, ಯಾರು ಬಂದಿಲ್ಲ ಅವರು. ಇದು ಪೂರ ಫಾಗ್ ತುಂಬೋಗ್ಯದ ನೋಡ್ರಿ. ಎಲ್ಲ ಮಂಜು ತುಂಬೋಗ್ಯದ ಪೂರ. ಅದು ಚಾಲ್ಕಾಪುರ ಊರಾಗ ನೋಡ್ರಿ. ಒಂದು ಬೀದರ್ ಸುತ್ತಮುತ್ತ ಇದ್ದಿನವರೆಲ್ಲ ಇಲ್ಲಿ ಬಂದು ಮಸ್ತ್ ಊಟ ವ್ಯವಸ್ಥೆ ಎಲ್ಲ ಅದ. ಇಲ್ಲಿ ಬಂದು ವಿಸಿಟ್ ಮಾಡಿರಿ. ಎಲ್ಲ ಬೇರೆ ಬೇರೆ ಪ್ಲೇಸ್ ದೂರ ಹೋಗೋಕ್ಕಿಂತ ಇಲ್ಲಿ ಬಲ್ಬಲ್ ಇದ್ದಿಂದು ಚಂದವ. ನೀವು ಒಂದು ಸರ್ತಿ ಇಲ್ಲೆಲ್ಲ ಬಂದು ನೋಡ್ರಿ. ಭಾಳ ಮಂದಿಗೆ ಗೊತ್ತಿಲ್ಲ ಇಲ್ಲ ಅದಂತ ಹೇಳಿ. ಅದ್ರ ಸಲಕ್ಕೆ ನಾವೆಲ್ಲ ಅಪ್ಲೋಡ್ ಮಾಡತ್ತೀವಿ ವಿಡಿಯೋ. ಇದು ಎಲ್ಲರೂ ನೋಡಿರಿ, ಬೇರೆಯವ್ರಿಗೆ ತೋರಿಸ್ರಿ. ನಮ್ಮ ಬೀದರ್ ಡಿಸ್ಟ್ರಿಕ್ದಾಗ ಇದ್ದಿನವ್ರಿಗೆಲ್ಲ ಅವ್ರು ಒಂದು ಸರ್ತಿ ಬಂದು ಹೋದ್ರು ಅಂದ್ರೆ ಅವ್ರಿಗೆ ಭೀ ಮಸ್ತ್ ಅನಿಸ್ತದೆ. ನಮ್ಮ ಲೋಕಲ್ ಪ್ಲೇಸ್ಗಳಿಗೆ ನಾವು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಬೇಕು. ಇದು ಸ್ವಯಂ ರಾಮೂರು ಬಂದಿನ ಊರದ. ರಾಮ್ ಲಕ್ಷ್ಮಣ ಸೀತಾಮಾತೆ ಹನುಮಾನ್ ದೇವ್ರು ಬಂದಿನ ಸ್ವಯಂ ಊರದ. ರಾಮಾಯಣ ಕಾಲದಲ್ಲಿ ಈ ಕಡೆಯಿಂದೇ ನಡ್ಕೋತು ಆ ಕಡೆ ಹೋಗ್ಯಾರ. ವನವಾಸ ಟೈಮ್ದಾಗ ಬಂದಿನ ಊರದ ಅಂತಾರೆ ಊರದವ್ರು. ಇಲ್ಲಿ ಶಾಂತ ವಾತಾವರಣ ಎಲ್ಲ ನೋಡ್ರಿ. ಪೂರ 360 ವ್ಯೂ ಮಸ್ತ್ ಅದ. ಬಂದು ವಿಸಿಟ್ ಮಾಡಿರಿ. ಚಾಳಕಾಪುರ ಅದ ಲೊಕೇಶನ್ ಇದ್ರದ್ದು. ಕೆಳಗೆ ಭೀ ಮಂದಿರ ಅದ, ಮೇಲೆ ಭೀ ಮಂದಿರ ಅದ. ಎರಡೂ ಜಗಲಿ ವಿಸಿಟ್ ಮಾಡಿರಿ. ನೋಡ್ರಿ ಒಂದು ಸರ್ತಿ ಕಣ್ಣು ತುಂಬ ನೋಡ್ರಿ. ಎಷ್ಟು ಭಾರಿ ಪ್ಲೇಸ್ ಅದ. ಪೂರ ವ್ಯೂ ತೋರಿಸ್ತೇವೆ ನಿಮಗೂ. ಸನ್ರೈಸ್ ಭೀ ತೋರಿಸ್ತೀನಿ ಚಂದ. ಆಗಿನಷ್ಟು ಲೈಫ್ದಾಗ ಟ್ರಾವೆಲ್ ಮಾಡಿರಿ ಟೈಮ್ ತೆಗೆದು. ಸಾಟರ್ಡೆ ಸಂಡೇ ನಿಮ್ಗೆ ಆಯ್ತಂದ್ರೂ ಮಾಡಿರಿ ಆಗಿನಷ್ಟು ಟ್ರಾವೆಲು. ನಮ್ಮ ಜೊತೆಯಾರ ಕನೆಕ್ಟೆಡ್ ಇರ್ರಿ. ಎಲ್ಲ ಪೂರ ಆಲ್ ಕರ್ನಾಟಕ ತೋರಿಸ್ತೇವೆ. ಪ್ರತಿಯೊಂದು ಡಿಸ್ಟಿಕ್ಕಿಗೆ ಹೋಗಿ ತೋರಿಸ್ತೇವೆ ನಿಮಗೂ. ನೋಡ್ರಿ ಇದೆ ಪ್ಲೇಸ್ ಎಷ್ಟು ಭಾರಿ ಆಗುತ್ತೆ. ಈ ಕಡೆಯಿಂದ ನೋಡ್ರಿ ಚಾಳಕಾಪುರ ಹೆಂಗೆ ಕಾಣಿಸ್ತದೆ ಅಂಬೋದು. ಈಗ ನೋಡ್ರಿ ಪೂರ ಇಲ್ಲಿ ಮ್ಯಾಲಿಂದ ಫುಲ್ ಊರು ಇವು ಕಾಣಿಸ್ತದೆ.
ಸಿದ್ಧಾರೂಢ ಮಠ ಅದ ನೋಡ್ರಿ ಅದು. ಇವೆಲ್ಲ ಚಾಕಪ್ಪ ಊರು.